ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಮ್ಯಾಗಿ ಮಸಾಲ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ ನೂಡಲ್ಸ್. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಅಷ್ಟು ಚೆನ್ನಾಗಿರುತ್ತೆ ಇದು. ಅದು ತರಕಾರಿ ಹಾಕ್ಬಿಟ್ಟು ಮಾಡೋಣ ಇವತ್ತು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನೊಂದು ಬಾಣಲಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇಲ್ಲಿ ಸಾಕು, ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ. ಸಣ್ಣದಾಗಿ ಹೆಚ್ಚಿರೋ ಅಂತ ಈರುಳ್ಳಿ ಹಾಕ್ತಾ ಇದ್ದೀನಿ. ಮೀಡಿಯಂ ಸೈಜ್ದು ಒಂದು 3 ಈರುಳ್ಳಿ ತಗೊಂಡಿದ್ದೀನಿ. ಸಣ್ಣದಾಗಿ ಚಾಪ್ ಮಾಡಬೇಕು. ಇದನ್ನ ಫ್ರೈ ಮಾಡಿ ಇನ್ನೊಂದು ಸ್ವಲ್ಪ ಒಂದು 2 ರಿಂದ 3 ನಿಮಿಷದಷ್ಟು ಫ್ರೈ ಮಾಡಬೇಕು. ನೋಡಿ, ಮ್ಯಾಗಿಗೆ ಸಣ್ಣದಾಗಿ ಚಾಪ್ ಮಾಡಾಕ್ರೆ ತುಂಬಾ ಚೆನ್ನಾಗಿ ಅದಕ್ಕೆ ಮ್ಯಾಗಿಗೆ ಬೆರೆಯುತ್ತೆ. ಈರುಳ್ಳಿ ದಪ್ಪ ಸೈಜ್ ಹಚ್ಚಿದ್ರೆ ಚೆನ್ನಾಗಿರೋದಿಲ್ಲ. ಈರುಳ್ಳಿ ನೋಡಿ ಸಾಕು, ಕೆಂಪು ಬಣ್ಣ ಬಂದಿದೆ. ಎಷ್ಟು ಬೇಂದ್ರೆ ಸಾಕಾಗುತ್ತೆ. ಈಗ ಸಣ್ಣದಾಗಿ ಹೆಚ್ಚಿರೋಂಥ ಹುರುಳಿಕಾಯಿ ಹಾಕ್ತಾ ಇದ್ದೀನಿ. ನೋಡಿ, ಸಣ್ಣದಾಗಿ ಹೆಚ್ಚಬೇಕು. ಮ್ಯಾಗಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸಣ್ಣದಾಗಿ ಹಚ್ಚಿ ಒಂದು 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಬೇಕು. ಒಂದು ಅರ್ಧ ಕ್ಯಾರೆಟ್ ಹಾಕಿದ್ದೀನಿ. ಇದು ಅಷ್ಟೇ ನೋಡಿ, ಇದೇ ಥರನೇ ಸಣ್ಣದಾಗಿ ಚಾಪ್ ಮಾಡಬೇಕು. ನಿಮಗೆ ಕ್ಯಾರೆಟ್ ಒಂದು ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲೊಂದು ಅರ್ಧ ಯೂಸ್ ಮಾಡಿದ್ದೀನಿ ಅಷ್ಟೇ, ಇಲ್ಲ ಸಿಹಿ ಆಗಿಬಿಡುತ್ತೆ. ಮಿಕ್ಸ್ ಮಾಡಿ ಒಗ್ಗರಣೆ ಜೊತೆನೇ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ. ಸಪ್ರೇಟ್ ಬೇಯಿಸಿ ಹಾಕುವಂಥದ್ದೇನು ಬೇಡ, ಬೇಗ ಬೆಂದ್ಬಿಡುತ್ತೆ. ಆದರೆ ಸಣ್ಣದಾಗಿ ಕಟ್ ಮಾಡಬೇಕಷ್ಟೇ ತರಕಾರಿಗಳನ್ನ. ಇದೊಂದು 2 ರಿಂದ 3 ಸೆಕೆಂಡ್ ಫ್ರೈ ಮಾಡ್ತಿದ್ದಾಗೆ ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದೇ ಉದ್ದುದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಒಂದು 4 ಹಸಿರು ಮೆಣಸಿನ್ಕಾಯಿನ ಸೀಳು ಹಾಕಿದ್ದೀನಿ. ಇದೇ ಥರ ಉದ್ದುದಾಗಿ ಕಟ್ ಮಾಡಿ ಹಾಕಿ, ಚೆನ್ನಾಗಿರುತ್ತೆ. ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಬೀನ್ಸ್ ಜೊತೆ ಗೊತ್ತಾಗೋದಿಲ್ಲ. ಮಿಕ್ಸ್ ಮಾಡಿ ಈಗ ಸಣ್ಣದಾಗಿ ಹೆಚ್ಚಿರೋಂಥ ಮೀಡಿಯಂ ಸೈಜು ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ. ಇದು ಅಷ್ಟೇ ಫ್ರೈ ಮಾಡಿ ಒಂದು ಕಡೆ ಒಗ್ಗರಣೆಗೆ ಇಟ್ಟು ಮತ್ತೊಂದು ಪಾತ್ರೆಯಲ್ಲಿ ಬಿಸಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮ್ಯಾಗಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಮ್ಯಾಗಿ ಸೂಪರ್ ಆಗಿರುತ್ತೆ. ಮಕ್ಕಳು ತರಕಾರಿ ತಿನ್ನಲ್ಲ, ಈ ರೀತಿ ಹಾಕಿ ಮಾಡಿಕೊಡಿ, ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ. ಆರಿದ್ರೂ ತುಂಬಾ ಚೆನ್ನಾಗಿರುತ್ತೆ ಇದು. ಮಿಕ್ಸ್ ಮಾಡಿ ಬಟಾಣಿ ಇತ್ತು ಅಂದರೆ, ಹಸಿ ಬಟಾಣಿ ಇತ್ತು ಅಂದರೆ ಯೂಸ್ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಬಟಾಣಿ ಇರಲಿಲ್ಲ, ಸೊ ಅದಕ್ಕೆ ನಾನು ಇರೋದ್ರಲ್ಲೇ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡಿ ತರಕಾರಿ ಎಲ್ಲ ಆಲ್ರೆಡಿ ಮುಕ್ಕಾಲು ಭಾಗ ಬೆಂದಿದೆ. ಈಗ ಲಾಸ್ಟಿಗೆ ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಲಾಸ್ಟಿಗೆ ಹಾಕಿ ಬೇಗ ಬೆಂದ್ಬಿಡುತ್ತೆ ಇದು. ಇದಷ್ಟು ಮಿಕ್ಸ್ ಮಾಡಿ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿದ ಮೇಲೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಇಲ್ಲಿ ಅರಿಶಿನ ಹಾಕಿದ ಮಿಕ್ಸ್ ಮಾಡಿ ನೋಡಿ, ತರಕಾರಿ ಆಲ್ರೆಡಿ ಎಲ್ಲ ಬೆಂದಿದೆ. ಸಾಕು. ಮ್ಯಾಗಿ ಮಸಾಲ ಏನಿದೆ ಇದಕ್ಕೊಂದು ಅರ್ಧ ಪ್ಯಾಕೆಟ್ ಅಷ್ಟು ಹಾಕ್ತಾ ಇದ್ದೀನಿ. ತರಕಾರಿ ಎಲ್ಲ ಒಂದು ಸ್ವಲ್ಪ ಮಸಾಲೆ ಹಿಡಿದಷ್ಟು ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ನೋಡಿ, ಇದಾಯಿತು. ಇದು ಸ್ವಲ್ಪ ಪಕ್ಕದ ಒಲೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ.
ನೋಡಿ ಬಿಸಿನೀರು ಕಾಯ್ದಕ್ಕೆ ಇಟ್ಟಿದೆ ಅನ್ನಲ್ಲ, ಬಿಸಿನೀರಿಗೆ ಆಲೆ ಚೆನ್ನಾಗಿ ಮಳ್ತಾ ಇದೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಮ್ಯಾಗಿ ಒಂದಕ್ಕೊಂದು ಅಂಟ್ಕೊಳೋದಿಲ್ಲ. ನಾನಿಲ್ಲಿ ಒಂದು 4 ಪ್ಯಾಕೆಟ್ ಅಷ್ಟು ಮ್ಯಾಗಿ ತಗೊಂಡಿದ್ದೀನಿ. ಮ್ಯಾಗಿ ಹಾಕ್ತಾ ಇದ್ದೀನಿ. ನೀವು ಇದು ಒಗ್ಗರಣೆಗೆ ನೀರು ಹಾಕ್ಬಿಟ್ಟು ನೀವು ಮ್ಯಾಗಿ ಅದರಲ್ಲೇ ಇದು ಮಾಡ್ಬೋದು, ಬಟ್ ಇದು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದೊಂದು 2 ರಿಂದ 3 ನಿಮಿಷ ಸಾಕು, ಬೆಂದ್ಬಿಡುತ್ತೆ. ಮೀಡಿಯಮ್ ಉರಿಲಿ ಒಲೆ ಇಡಬೇಕಾಗುತ್ತೆ. ನೋಡಿ, ಉರಿ ಅಷ್ಟೇ ಇರಬೇಕು, ಮೀಡಿಯಮ್ ಉರಿಲಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕೋದಂತೂ ಮರಿಬೇಡಿ. ಮಿಕ್ಸ್ ಮಾಡಿ ಇದೇ ಥರನೇ. ನೋಡಿ, ಒಂದು 3 ನಿಮಿಷ ಆಗಿದೆ, ಸಾಕು. ನೋಡಿ, ಬೆಂದಿದೆ ಚೆನ್ನಾಗಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೀರೆಲ್ಲ ಚೆನ್ನಾಗಿ ಇದನ್ನು ಬಸಿಬೇಕು. ನೋಡಿ, ಮ್ಯಾಗಿದೆಲ್ಲ ನೀರು ಬಸ್ತಾದ್ಮೇಲೆ ಇದ್ರ ಮೇಲೆ ಒಂದು ಅರ್ಧ ಚಮಚಷ್ಟು ತಣ್ಣೀರು ಹಾಕಬೇಕು. ನೋಡಿ, ಹುಡಿ ಹುಡಿಯಾಗಿರುತ್ತೆ, ಇಲ್ಲಾಂದರೆ ಬೆಂದುಬಿಡುತ್ತೆ. ಇನ್ನೂ ಸಾಕು ಇಷ್ಟು. ನೋಡಿ, ಈಗ ಮ್ಯಾಗಿ ಹಾಕೋಣ. ಮಿಕ್ಸ್ ಮಾಡಿ ತರಕಾರಿ ಒಂದಕ್ಕೊಂದು ಬೆರಿಬೇಕು, ಅಷ್ಟು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮ್ಯಾಗಿ ಮಸಾಲದಲ್ಲೂ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕ್ಬೇಕಾಗತ್ತೆ. ಮ್ಯಾಗಿ ಮಸಾಲ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಹಾಕ್ಬೇಕಾಗತ್ತೆ. ಮಿಕ್ಸ್ ಮಾಡಿ ಈಗ ಮತ್ತೊಮ್ಮೆ 2 ಪ್ಯಾಕೆಟ್ ಹಾಕ್ತಾ ಇದ್ದೀನಿ ಮಸಾಲ. ಒಂದೇ ಸಲ ಮಿಕ್ಸ್ ಮಾಡಿದ್ರೆ ಎಲ್ಲ ಒಂದೇ ಕಡೆನೇ ಇರುತ್ತೆ ಮಸಾಲ. ಸೊ ಅದಕ್ಕೆ ಒಂದೊಂದು ಟ್ರಿಪ್ಪು ಮಿಕ್ಸ್ ಮಾಡ್ತಾ ಹಾಕಬೇಕಾಗುತ್ತೆ. ನೋಡಿ, ಮ್ಯಾಗಿ ರೆಡಿ ಆಯಿತು. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕ್ತಾ ಇಲ್ಲ, ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಿಡಿಬಿಡಿಯಾಗಿ ಆಗಿದೆ ಮ್ಯಾಗಿ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ, ಮ್ಯಾಗಿ ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಅದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.